ಮಡದಿ ಅನುಸೂಯಾದೇವಿ ನವವಿಧದ ಭಕ್ತಿ ಮಾಡ್ತಿದ್ದಳು ಗಂಡಂದು. ಹೌದಾ? ಖರೆ ಗಂಡ ಎಂತವಿದ್ದ ಅನ್ನೋದು ಪರಶು ಮಾಸ್ತರ್ ನಿನಗೆ ಗೊತ್ತೈತನು? ಗೊತ್ತಿಲ್ಲ. ಅತ್ರಿ ಮಹರ್ಷಿಯ ಪರಿಸ್ಥಿತಿ ನಿನಗ ಗೊತ್ತೈತೇನು? ಇಲ್ರಿಪ್ಪ. ಅಂತ ಗಂಡು ಇದ್ದ, ಅಂತ ಗಂಡನ ಸೇವಾ ಅಚ್ಚುಕಟ್ಟಾಗಿ ಮಾಡಿದ್ರು. ಹಿರಿಬ್ಯಾನಿ ಹತ್ತಿದ್ರು ಕೂಡ ಸೂಳಿ ಮನೆಗೆ ನನಗೆ ಕರ್ಕೊಂಡು ನಡಿ ಅಂದ ಅವ ಅನಿಲಾದೇವಿ ಗಂಡ. ನೋಡು, ಅಷ್ಟಾದ್ರೂ ಮಡವಿ ಏನೋ ಮಾಡಿದ್ರಿಪ್ಪ. ಅವನಿಗೆ ಹೇಳ್ತಿದ್ದಕ್ಕೆ ಪುಟ್ಟಿದ್ದು ಒಂದು ಪುಟ್ಟಾಗ ಗಂಡನ ಕುದುರಿಸ್ಕೊಂಡು ರಂಡಿ ಮನೆಗೆ ಒಯ್ದು ಬಿಟ್ಟ. ನಾ ಅನಬಾರ್ದು. ನಿನಗೊಂದು ಮಾತು ಹೇಳ್ತೀನಿ ಪರಶು. ಏನ್ರಿಪ್ಪ? ಒಂದಕ್ಕೆ ಅಡ್ಡ ಹೇಳ್ರಿ ಅವ್ನಿಗೆ. ಸೊನ್ಯಾಳ ಗೌಡನ ಶಿಷ್ಯ ಮಗ ನೀ. ಹೌದಾ? ನೀ ಹೇಳಿದಂತ ವಿಷಯ ನಾವು ಹೊಳ್ಳಿ ಪ್ರಸ್ತಾವನೆ ಮಾಡ್ತೀನಿ. ಖರೆ ಆ ಶಬ್ದ ಅಲ್ಲಿ ಒಯ್ದು ಜೋಡಿಸ್ಬೇಡ. ಹಾವ್ ನಮ್ಮ ಸರಿಜೋಡಿ ಕಲಾವಿದ ಏನೇನು ಮಾತಾಡಿ ನಗಶಾನ ಅನ್ನೋದು ತಾವೆಲ್ಲರೂ ನಕ್ಕಿರಿ. ನಕ್ಕಾರಿಪ್ಪ. ತೊಡೆ ಮಂದಿ ಹತ್ತಾರ. ನಮ್ಮದು ಇಲ್ಲ ಅಳಿಸೇನ್ರಿಪ್ಪ, ನಿಮ್ಗೆ ಗೊತ್ತಿಲ್ಲ. ಹಾ, ನಮ್ಮದು ಹಂಗಿಲ್ಲ. ಹೌದಾ? ಅವನದೊಂದು ರೂಟ್ ಬೇರೆ ಇದ್ರೆ ನಮ್ದೊಂದು ರೂಟ್ ಬೇರೆ ಇರುತ್ತೆ. ಬೇರೆ ಅದ್ರಿಪ್ಪ. ಅವ್ರ ನಡು ರಸ್ತೆ ಅದ, ನಮ್ದು ಹವೆ ಅದ. ಯಾಕಂತ ಕೇಳಿದ್ರ ಇಬ್ರು ಅದನ್ನೇ ಮಾಡ್ಕೋತ ಕೂತೇವಂದ್ರೆ ಇಂಟ್ರೆಸ್ಟ್ ಬರಂಗಿಲ್ಲ ಅದು. ಹೇಳುದಿಲ್ಲ? ಹೌದು. ಒಂದು ಮಾತು ಹೇಳಿದ ನಮ್ಮ ಸರಿಜೋಡಿ ಕಲಾವಿದರ ತಾಯದರ ಬಗ್ಗೆ. ಏನ್ ಮಾತು ಹೇಳಿದ್ರಿಪ್ಪ? ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರ, ಅವನ ಪಾದ ತೊಳೆದು ಪನ್ನೀರ್ ಮಾಡಿ ಕುಡಿಯತ್ರಿ, ಕುಡಿಬೇಕು ಅಂತ ಹೇಳ್ಯಾರ. ಸತ್ಯ ಐತಿ. ಹೌದಾ? ಅವ ತೆಳಗು ಕೂತ ಹೇಳ್ದ. ಏನ್ ಹೇಳೇನ್ರಿಪ್ಪ? ನಮ್ಮ ಅಪ್ಪಗಳು ಚಂತನ ಅಡ್ಡಾಡಿ ಅದನ್ನ ಇದನ್ನ ತುಳಿದು ಬಂದಿರ್ತಾರೆ. ಅವಾಗ ನೀವು ಕುಡಿಬೇಡ್ರಿ. ಮುಂದೆ ಹೋಗಿ ನಮ್ಮ ಪರಶು ಮಾಸ್ತರ್ ಒಂದು ಮಾತು ಹೇಳ್ದ ಗಂಡ ಮಕ್ಕಳಿಗೆ. ಏನ್ ಹೇಳಿದಾರಿಪ್ಪ? ನೀವು ಇಂಥದ ತುಳಿದು ಮನೆಗೆ ಬರಬೇಡ್ರಿಪ್ಪ, ಚಲೋದಿಂದ ಬರ್ರಿ. ಅವ ತಳಗ್ ಕೂತೊಂದು ಬರಬರಿ ಐತ್ರಿಪ್ಪ. ಅದ್ರ ಮ್ಯಾಗ ನಿತ್ ಮಾತಾಡೊಂದು ತಪ್ಪೈತಿ. ಹೆಂಗ್ ತಪ್ಪದ್ರಿಪ್ಪ? ಅವನೇ ಮಾತಾಡದ ಒಂದು ಮಾತ. ಏನತ್ತ? ಅತ್ರಿ ಮಹರ್ಷಿಯ ಮಡದಿ ಅನುಸೂಯಾದೇವಿ ನವವಿಧದ ಭಕ್ತಿ ಮಾಡ್ತಿದ್ದಳು ಗಂಡಂದು. ಹೌದಾ? ಖರೆ ಗಂಡ ಎಂತವಿದ್ದ ಅನ್ನೋದು ಪರಶು ಮಾಸ್ತರ್ ನಿನಗೆ ಗೊತ್ತೈತನು? ಗೊತ್ತಿಲ್ಲ. ಅತ್ರಿ ಮಹರ್ಷಿಯ ಪರಿಸ್ಥಿತಿ ನಿನಗ ಗೊತ್ತೈತೇನು? ಇಲ್ರಿಪ್ಪ. ಬರೇ ಪಾದ ಪೂಜೆ ಮಾಡಿದ್ರು. ಅತ್ರಿ ಮಹರ್ಷಿಯ ಮಾಡಿದ ಅನುಸೂಯಾದೇವಿ ಇಟ್ಟು ಹೇಳಿ, ಈ ಅಣ್ಣದೇವರಿಗೆ ಚಂಜಿಕ್ ಅಲ್ಲಿ ಇಲ್ಲಿ ತುಳಿದ್ರಿ, ನಿಮ್ಗೆ ಪಾದ ತೊಳೆಯಂಗಿಲ್ಲ ಅಂತ ಅವ್ರಿಗೆ ಇವ್ರಿಗೆ ಹೇಳ್ದಿ. ಖರೆ ಅತ್ರಿ ಮಹರ್ಷಿ ಎಂತವ್ರಿಪ್ಪ? ಕೈ ಕಾಲು ಕೊಳತ ನಾರ್ತಿದ್ದು, ಕೀವ ರಗತ ಸೋರ್ತಿತ್ತು ಅತ್ರಿ ಮಹರ್ಷಿದು. ಅಂತವನ ಪಾದ ತೊಳೆದು ಕುಡ್ದಾಳ್ರಿಪ್ಪ. ಹೇಸಿಗೆ ಗಡ್ಡು ಹಿಡಿದು ದೊಡ್ಡ ಮಾತಲ್ಲ. ಅತ್ರಿ ಮಹರ್ಷಿಯ ಮನೆಯೇನ ಅನುಸೂಯಾದೇವಿ ಹಂಗ ಮಾಡ್ಯಾಳ. ಅಹಲ್ಯಾದೇವಿ ತಂಗಿ ಒಬ್ಬಕ್ಕೆಲ್ಲ ಅನಿಲಾದೇವಿ ಅಂತ ಹೇಳಿ ಅದಾಡ್ರಿಪ್ಪ. ಆಕಿನೂ ತನ್ನ ಪತಿಯ ನವವಿಧದ ಭಕ್ತಿ ಮಾಡಿದಾಳ. ಆಕಿನ ಗಂಡ ಎಂತವ್ರಿಪ್ಪ? ಕಾಲು ನೋಡಿದ್ರೆ ಬಟ್ಟಿಲ್ಲ, ಕೈಯಾಗೂ ಬಟ್ಟಿಲ್ಲ, ಮಂಡಾಗಿದ್ದು ದೊಡ್ಡ ಬ್ಯಾನೆ ತರಲ್ಲ, ಹಿರಿಬ್ಯಾನೆ ಅದು. ಅಂತ ಗಂಡು ಇದ್ದ, ಅಂತ ಗಂಡನ ಸೇವಾ ಅಚ್ಚುಕಟ್ಟಾಗಿ ಮಾಡಿದ್ರು. ಹಿರಿಬ್ಯಾನಿ ಹತ್ತಿದ್ರು ಕೂಡ ಸೂಳಿ ಮನೆಗೆ ನನಗೆ ಕರ್ಕೊಂಡು ನಡಿ ಅಂದ ಅವ ಅನಿಲಾದೇವಿ ಗಂಡ. ನೋಡು, ಅಷ್ಟಾದ್ರೂ ಮಡವಿ ಏನೋ ಮಾಡಿದ್ರಿಪ್ಪ. ಅವನಿಗೆ ಹೇಳ್ತಿದ್ದಕ್ಕೆ ಪುಟ್ಟಿದ್ದು ಒಂದು ಪುಟ್ಟಾಗ ಗಂಡನ ಕುದುರಿಸ್ಕೊಂಡು ರಂಡಿ ಮನೆಗೆ ಒಯ್ದು ಬಿಟ್ಟ. ನಾ ಅನಬಾರ್ದು ಈ ಮಾತು ನಿಮ್ಮೆಲ್ಲರಿದ್ರಿ. ಇದು ಪತಿ ಭಕ್ತಿ ಅತ್ತಾರ. ನೀವ್ ಅನ್ಬೋದು ಅವಾದೇವ್ರಿ. ಏನತ್ರಿಪ್ಪ? ಯಾಕ್ರಿಪ್ಪ ನೀವು 3 4 ಮಾಡಿದ್ರೆ ನಾವ್ ಅದನ್ನೇ ಮಾಡೋ ಮನು ನಿಮ್ಮನ್ನು ಒಯ್ದು ಬಿಡ್ಲಾಕ ಅನ್ಬೋದಿಲ್ಲ, ನಂಗಿಲ್ಲ, ತಪ್ಪಲ್ಲ ಅನ್ಬೋದು. ಒಪ್ಪಗೋತೀನಿ ನಾ ಮಾತು. ಆದ್ರೆ ಭಕ್ತಿಗೆ ಬಂದ್ರ ಗಂಡ ಹಂಗೆ ಇರ್ಲಿ, ಎಂತ ಇರ್ಲಿ, ಏನೇ ಇರ್ಲಿ, ಬಾರಾ ಜ್ಯೋತಿರ್ಲಿಂಗ ತಿರುಗಿ ಬಂದ್ರು ನಿಮ್ಮ ಪಾಲಿಗೆ ಗಂಡ ಒಬ್ಬನೇ ದೇವರ, ಬಾರಾ ಜ್ಯೋತಿರ್ಲಿಂಗ ದೇವರ ಅಲ್ರಿಪ್ಪ. ನೀವ್ ಎಲ್ಲಿ ಹುಡುಕಿ ಹೋದ್ರು ನಿಮ್ಮ ಪುರ್ತಕ ಭಗವಂತ ಗಂಡನೆ. ಹುಚ್ಚಿರ್ಲಿ, ಹುಳುಕಿರ್ಲಿ, ಹೆಂಗೆ ಇರ್ಲಿ ಅವ ಮಾಸ್ತರ. ಇದನ್ನ ಹೇಳು. ಚಂಜಿಕೆ ಅಪ್ಪಗಳು ದಾರು ಕುಡಿದು
ಹೇಸಿಗೆ ತುಳು ಬಂದ್ರೆ ಅವ್ರ ಪಾದ ತೊಳಿಬೇಡ್ರ ಅನ್ನೋ ಸಿಗ್ನಲ್ ಹೇಳಿದೀನಿ. ಹಂಗಲ್ಲ, ಕುಡಿದ್ರ ಹೆಣ್ಣು ಮಕ್ಕಳಿಗೆ ಗಂಡ ಎಂತವನೇ ಇರ್ಲಿ, ಎಂತವನೇ ಇರ್ಲಿ, ಆಕಿನ ಜನ್ಮ ಪಾವನ ಆಗ್ಬೇಕು, ಮುಂದಿನ ಜನ್ಮ ಮುಕ್ತಿ ಹೊಂದಬೇಕು ಅಂದ್ರ ಹೌದಾ ಎಂತ ಗಂಡ ಇದ್ರು ಕೂಡ ಅವನ ಪಾದ ತೊಳೆದು ಕುಡ್ದಿದ್ದೇ ಆದ್ರೆ ಆ ಹೆಣ್ಣು ಮಗಳ ಜೀವನ ಹೌದು ಸಾರ್ಥಕದ ಆಕಿ ಮುಕ್ತಿ ಮಂದಿರ ಸಿಗ್ತದನಂತ ಮಾತ ಶಾಸ್ತ್ರ ಪುರಾಣ ಗ್ರಂಥಗಳು ಹೇಳ್ತಾವ, ಹೇಳ್ತಾರಿಪ್ಪ. ಅದಕ್ಕೆ ಇರ್ಲಿ. ಹೌದಾ ಸಾಹೇಬ್ರದೇ ಒಂದು ಕೂಡ್ಲೆ ಒಂದು ಕತಿ ಹೇಳಿದವರು. ಏನ್ ಕತೀರಿಪ್ಪ? ಮುಲ್ಲಾ ಸಾಹೇಬಂದು. ಮುಲ್ಲಾ ಸಾಹೇಬ್ ಹೇಳಿದ್ರು ಅವ್ರು. ಬಾಯಾಗ ಒಂದು ಚಂದ್ರ ಇತ್ತತ್ತ, ಅದಕ್ಕೆ ಹೋಗಿ ಒಂದು ಕುಡುಗರ್ ಹೋಗನತ್ತ ಚಿತ್ತ ಬಿದ್ನತ್ತ ಚಾಂದ ಉಪ್ಪರ. ಹಿಂದಿ ಮಾತಾಡ್ಲಕ್ಕೂ ಬರುದಿಲ್ಲ ನೋಡ್ರಿ, ಇಡ್ಲಿ ಕೂತ್ ಮಸಿ ಬುದ್ಧಿ ಹೇಳ್ತತ್. ಹಿಂದಿ ನಿನಗೆ ಬರ್ತಿತ್ತು ಅಂದ್ರೆ ಮಾತೇ ಆಗ. ಅದಕ್ಕೆಲ್ಲ ಹೇಳಿದ್ರು ಏನತ್ರಿಪ್ಪ? ರೋशनी चांद से होती है सितारों से नहीं, नहीं रोशनी चांद से होती है सितारों से नहीं, मोहब्बत एक से होती है हजारों से नहीं ಅಂತ ಹೇಳಿ ಮಾತಾಡುದಿದ್ರ ಹಿಂಗ್ ಮಾತಾಡು. ಕನ್ನಡನೇ ಪಕ್ಕ ಬರ್ಲವ್ರಿಗೆ ಹಿಂದಿದಲ್ಲಿ ಕರ್ನಾಟಕದವ್ರ ಕರೆ ಇರ್ಲಿ. ಮ್ಯಾಗಿನೋಳಿಗೆ ಹೋಗಿಲ್ಲ ಅವರು. ಯಾರ್ಯಾರಿಗೆ ಭಗವಂತ ಯಾವ ರೀತಿ ಮಾತಿನ ಚಾತುರ್ಯತೆ ಕೊಟ್ಟಿರ್ತಾನ ಅದು ಅವ್ರಿಗೆ ಬಿಟ್ಟು ಕೊಟ್ಟಂತ ವಿಷಯ ಐತಿ. ಹೌದಾ? ಇನ್ನ ಒಂದು ಮಾತು, ತಾವೆಲ್ಲರೂ ಜ್ಞಾನ ಪಂಡಿತರಿದಿರಿ, ಕೇಳಿ ಮಾಡುವುದು ಶ್ರೇಷ್ಠ ಅಥವಾ ಕೇಳಾರ್ದೆ ಮಾಡುವುದು ಶ್ರೇಷ್ಠ? ಒಂದು ವಿಷಯದೊಳಗೆ ಬಹಳ ಚಂದ ಮಾತಾಡ್ದ ನಮ್ಮ ಪರ್ಸು ಮಾಸ್ತರ್. ನಿನಗೊಂದು ಮಾತು ಹೇಳ್ತೀನಿ ಪರ್ಸು. ಏನ್ರಿಪ್ಪ? ಒಂದಕ್ಕೆ ಅಡ್ಡ ಹೇಳ್ರಿ. ಸೊನ್ಯಾಳ ಗೌಡನ ಶಿಷ್ಯ ಮಗ ನೀ. ಹೌದಾ? ನೀ ಹೇಳಿದಂತ ವಿಷಯ ನಾವು ಹೊಳ್ಳಿ ಪ್ರಸ್ತಾವನೆ ಮಾಡ್ತೀನಿ, ಖರೆ ಆ ಶಬ್ದ ಅಲ್ಲಿ ಒಯ್ದು ಜೋಡಿಸ್ಬೇಡ. ಅಕ್ಕ ಮಹಾದೇವಿದೊಂದು ಮಾತು ಹೇಳ್ದೀನಿ. ಏನ್ ಮಾತ್ರಿಪ್ಪ? ಗಪ್ರಪ್ಪ. ಅಕ್ಕ ಮಹಾದೇವಿದು ಒಂದ್ ಮಾತು ಹೇಳ್ದೀನಿ. ತಾಯಿ ತಂದಿಗೆ ಹೊಟ್ಟೆ ಹೇಳಿಲ್ಲ ಬಿಟ್ಟು ಬಂದಳು. ಇದನ್ನ ಹೊಳ್ಳಿ ತಕ್ಕೊಂಬಿಡು. ನೀ ತಕೊಂಬಿಡ್ರಿ. ಈಗ ಒಬ್ಬ ಹೆಣ್ಣು ಮಗಳು, ಇಷ್ಟು ಮಂದಿ ಕೂತೀರಿ, ಗಂಡ ಮಕ್ಕಳು ಕೂತೀರಿ, ಒಬ್ಬ ಮನಿ ಹೆಣ್ಣು ಮಗಳು ಹೇಳಲಾರ್ದೆ ಬಂದ್ರ ಆಕಿಗೆ ಏನಂತಾರು? ಅನಬಾರ್ದು. ನಾವ್ ಅನಬಾರ್ದು, ನೀವು ತಿಳ್ಕೋಬೇಕು. ಶಾಣೆ ಹಂಗಿಲ್ಲದು, ಹಂಗಿಲ್ಲ. ಹೆಂಗ್ರಿಪ್ಪ? ಕೌಶಿಕ ಮಹಾರಾಜ ಕಾಮತ್ರಸದಿಂದ ಹೋಗಿ ಮಾದೇವಿ ಮೈ ಮ್ಯಾಗ ಕೈ ಇಟ್ಟ. ಮಾದೇವಿ ಮೈಯೆಲ್ಲ ಉರಿಲಕ್ ಹತ್ತು, ಅಕ್ಕರ ರೂಪ ಕಂಡು ಬತ್ತು ಮಹಾದೇವಿದು. ಹೌದಾ? ಯಾರಿಗ್ರಿಪ್ಪ? ಕೌಶಿಕ ಮಹಾರಾಜ. ಕಾಮ ಅಷ್ಟು ಉಕ್ಕೇರ್ಲಕ್ ಹತ್ತಿತ್ತು ಕೌಶಿಕ ಮಹಾರಾಜ. ಹೌದು. ಅಂತ ಅಕ್ರಾಳ ವಿಕ್ರಾಳ ರೂಪ ತಾವಾಗ ಕೌಶಿಕ ಮಹಾರಾಜ ಅಂಜಿ ಹಿಂದಕ್ಕೆ ಸರದ, ಇವತ್ತಲಿಂದ ನೀ ನನ್ನ ಹೆಂಡತಲ್ಲ, ನಾ ನಿನ್ನ ಗಂಡಲ್ಲ, ನೀ ಏನ್ ಮಾಡ್ಬೇಕಂತ ಮಾಡಿ ಅದನ್ನ ಮಾಡಿ ಹೋಗಂದ. ಏನು ಆಕಿನ ಆಕಾರ ರೂಪ ನೋಡಿ ಅವಾಗ ತಾಯಿ ತಂದಿಗೆ ಹೋಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಯವ್ವ ತಾಯಿ ತಂದಿನ ಕುಂದ್ರಿಸಿ ಹೇಳ್ತಾಳೆ, ಹೌದು ಮಣ್ಣಿನ ಕಾಯ ಇದು ಹೆಣ್ಣ ಶರೀರ. ಈ ಹೆಣ್ಣ ಶರೀರಕ್ಕೆ ಮೋಹಕ್ಕೆ ಬಿದ್ದು ಸಾಕಷ್ಟು ಜನ ಹಾಳಾಗಿ ಸತ್ಯನಾಶ ಹೋಗ್ಯಾರ. ಈ ಶರೀರಕ್ಕೆ ಇಷ್ಟೊಂದು ಮರ್ಯಾದೆ ಬೇಡವಾ? ಇದನ್ನ ಶರಣನ ಪಾದದೊಳಗ ಧೂಳಾಗಿ ದುಡಿಸಿದೇವತ್ರ. ಈ ಶರೀರಕ್ಕೆ ಮರ್ಯಾದೆ ಅದ. ಇವತ್ತಲಿಂದ ನಾನು ಶರಣರ ಪಾದದ ಧೂಳಾಗಿ ದುಡಿಲಾಕ ಕಲ್ಯಾಣ ಪಟ್ಟಣಕ್ಕೆ ಹೊಕ್ಕಿನಂತೇಳಿ ಅಕ್ಕ ಮಹಾದೇವಿ ಬಿಟ್ಟು ಬಂದು ಶರಣರೊಳಗೆ ಸೇರ್ಕೊಂಡಾಳ. ಇದನ್ನ ಹಿಂಗೆ ಹೇಳು, ತಪ್ಪಲ್ಲ, ಹೇಳಬಾರದು. ಒಬ್ಬರ ಕೇಳ್ರೆ ಹುಲಿ ಅನ್ಸುವಂದ್ರೆ ಇನ್ನ ಒಂದು ಮಾತು ಹೇಳತ್ತಾವೆಲ್ಲರೂ ಇಲ್ಲಿ ಹಾಲ್ಮತ ಜನ ಸಾಕಷ್ಟು ಜನ ಕೂತೀರಿ. ಅಥಣಿ ತಾಲೂಕ ಹಾಲ್ಮತ ಗೊತ್ತಿಲ್ಲ ತಿಳ್ಕೊಂಡು ಮಾತಾಡ್ತಾನೋ ಪರ್ಸು ಏನು ತಿಳಿದಿಲ್ರಿಪ್ಪ. ನನ್ನ ಮುತ್ಯ ಅಮೋಘ ಸಿದ್ದನ ಮೊಟ್ಟಮಾನ್ಯಗಳು ಸಿದ್ದರು ಬೆಳಗಾವ್ ಡಿಸ್ಟಿಕ್ನಾಗೆ 170% ಅದಾರ. ಇಲ್ಲೇ 3-4 ಮಂದಿ ಇದೇವಿ. 101 ಮಂದಿ ಸಿದ್ಧರು ಭೇಟಿ ಇಲ್ಲಿಯವರೇ ಬಂದಿರ್ತಾರ ಬೆಳಗಾವ್ ಡಿಸ್ಟಿಕ್ ಅಥಣಿ ತಾಲೂಕು. ನಮ್ಮ 3 ಮಂದಿ ಇದೇವ್ರಿ. ಅವ್ರ ಮುಂದ ಒಂದು ಮಾತು ಹೇಳಿನಿ, ಹಾಲು ಮತ್ತ ಎಲ್ಲ ಬಲ್ಲವರ ಸಾಹೇಬ್ರ ಕೈಲಾಸದೊಳಗ ಹೊಳ್ಳಿ ನೋಡುವಂತೇಳಿ ಮಾತು ಕೊಟ್ಟಂತ ಅಮೋಘ ಸಿದ್ದಪ್ಪ ಊರೂರು ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ಬಂದು ಹೊಳ್ಳ್ಯಾಕ ನೋಡುದ. ಯಾಕೆ ನೋಡ್ದ?
ಅವಂದು ಅಕಸ್ಮಾತ್ ನೋಡ್ಲಿಕ್ಕಂದ್ರ ಗುಡಿ ಹಾಕಿದ್ದಿಲ್ಲ. ನೀನ ಬಾಳ ಹಿಂದದಿ ಪರ್ಸು, ಬಾಳ ಹಿಂದದ್ರಿ ನೀವು, ಬಾಳ ಹಿಂದದಿ. ಯಾಕಂತ ಕೇಳಿದ್ರ ನಾ ಬಂದು ಬರೋಣ ಹೇಳಿನಿ. ಏನತ್ರಿಪ್ಪ? ಸೊನಾಗೌಡನ ಶಿಶಿ ಮಗ ಇವತ್ತು ರಾತ್ರಿ 1 ಅದ ಎಷ್ಟರ ಮಟ್ಟಿಗೆ ಅವನ ಹಾದಿನಿ ತುಳಿಲಾಕ ಹತ್ತಿದೆ ಅನ್ನೋದು ಒಂದಕ್ಕೆ ಗೊತ್ತಾಗ್ತದ ತಿಳಿದೆ. 11:15 ಆಗೇದಿ. ಗೊತ್ತಾಯ್ತು ನಿನ್ನ? ಗೊತ್ತಾಯ್ತು, ಇಟಿಕೆ ಗೊತ್ತಾಯ್ತು. ಕೈಲಾಸದೊಳಗ ಬಾಳಕಾವತಿಗೆ ಮೋಕ್ಷಿದ್ದಪ್ಪ ಮಾತು ಕೊಟ್ಟ. ಅದ ಏನಂತ ಹೇಳಿ? ಏನ್ರಿಪ್ಪ? ಈ ಕೈಲಾಸದೊಳಗ ಪಾರಮಾರ್ಥದೊಳಗ ಅದೀವಿ. ಹೌದ್ ಹೌದ್. ಪ್ರಪಂಚ ಮಾಡ್ಬೇಕಾಗಿತ್ತು ಅಂದ್ರ ಮರ್ಚಮ್ಮನೊಳಗ ಶಿವಪುರ ಹಟ್ಟಿ ಹರಟಿ ನಾಗರಾಗೌಡನ ಹೊಟ್ಟಿ ಒಳಗ ಪದ್ಮಾದೇವಿ ಆಗಿ ಹುಟ್ಟಿ ಬಾ. ಹೌದ್ ಹೌದ್. ನನ್ನ ನೀ ಕೂನ ಹಿಡಿದಪ್ಪ ಅಂದ್ರ ನಂದು ನಿಂದು ಮದುವೆ ಅಂತೇಳಿ ಕೈಲಾಸದಾಗ ಮಾತು ಕೊಟ್ಟಂತ ಅಮೋಘ ಸಿದ್ದಪ್ಪ ಕೈಲಾಸ ಬಿಟ್ಟು ಹೌದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗೆ ತೋಟ್ಲ ಮಳಿ ಕೀಲ ಬೆಳಿ ಕೀಲ ತಗೊಂಡು ಸರ್ವ ಸಾಹಿತ್ಯ ಹಿಡ್ಕೊಂಡು ಮುಂದೆ ನಂದಿನ ಮಾಡ್ಕೊಂಡು ಹಿಂದ ತಂದಿನ ಮಾಡ್ಕೊಂಡು ಬಗಲಾಗ ಬಯಲು ಭೂತಾಳ ಸಿದ್ದನ ಕರ್ಕೊಂಡು ಮೂರೂರು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ. ನೀ ಏನ್ ಹೇಳಕತ್ತಿದಿ? ಹೇಳಿದ ಮಾತ ಕೇಳಾರ್ರಿ ಹೊಳ್ಳಿ ನೋಡ್ಯಾನ. ಹಂಗಾಗಿಲ್ಲ. ಹೆಂಗಾಗಿದ್ರಿಪ್ಪ? ಮೂರೂರು ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನಿಂತ ಅಮೋಘ ಸಿದ್ದಪ್ಪ ಹೊಳ್ಳಿ ಸೋಮಲಿಂಗದ ನೋಡಿಲ್ಲ ಪರ್ಸಣ್ಣ. ಸೋಮಲಿಂಗದ ನೋಡಿಲ್ಲ. ಕೈಲಾಸದೊಳಗ ಬಾಳಕಾವತಿಗೆ ಮಾತು ಕೊಟ್ಟಿದ್ನಲ್ಲ, ಶಿವಪುರ ಹಟ್ಟಿ ಒಳಗ ನಾನು ಹೇಳ್ತದಾಳ ಅಂತೇಳಿ ಹೊಳ್ಳಿ ನೋಡ್ಯಾನ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನಿತ್ತು. ಅವಾಗ ಇವ ಶಿವಪುರ ಹಟ್ಟಿ ನರಟಿ ನಾರಾಯಣಗೌಡನ್ ತಿಪ್ಪಾಗಿದ್ದ. ಸೋಮಲಿಂಗ ತಿಪ್ಪಾಗಿದ್ದ. ನನ್ನೇ ನೋಡದ ಅಂತ ಹೇಳಿ ಐರೋಳಕ್ಕ ಶಿಶು ಮಗ ಅಂತ ಹೇಳಿ ಅಲ್ಲಿ ಮಾಯಾಗ್ಯಾನ ಹೊರತಾಗಿ ಶಿವನಿಗೆ ನೋಡಿಲ್ಲ. ಹೌದ್ ಮಡ್ದಿ ಇಲ್ಲಿ ಅದಾಳ ಪದ್ಮವ್ವ ಅಂತ ಹೇಳಿ ನೋಡ್ಯಾನ. ಶಿವನಿಗಲ್ಲ. ವಚನ ತಪ್ಪಿಲ್ಲ. ಅವರು ಸಿದ್ಧ ಎಂದು ತಪ್ಪುದು ಇಲ್ಲ. ಹೌದ್ ಮಾತು ಮುರಿದು ಮಾತಾಡೋದಲ್ಲ, ಸಿದ್ಧಾಂತ ಮಾಡಿ ತೋರಿಸ್ತಿದ್ರು ಹೂ ಅನ್ನ. ನೀ ಅದೇ ಮುರಿದು ಮಾತಾಡ್ಬೇಕಾಗಿತ್ತು ಮುತ್ತೆ ಮಾಳಪ್ಪಂದು. ಯಾಕೆ ಮಾತಾಡ್ಲಿಲ್ಲ? ಯಾಕೆ ಮಾತಾಡಲಿಲ್ಲಪ್ಪ? ಹೌದಾ? ಕೇಳಿ ಮಾಡುದು ಅಂತ ಮಾತಾಡುದು ಹೆಂಗ್ ಮಾತಾಡ್ಬೇಕು? ಹೆಂಗ್ರಿಪ್ಪ? ಕೇಳಿ ಮಾಡುದು ಹೆಂಗ್ ಶ್ರೇಷ್ಠ? ಕೆಳನಾಡು ಪರಿಸಿ ಜನ ಮೇಲನಾಡಕ್ಕೆ ಹೊಂಟಿದ್ರು. ಲಕ್ಷಿಟ್ಟು ಕೇಳಿ ಹಾಲು ಮತ್ತದ ಇಷ್ಟೇ ಕತಿ. ಹೌದು. ನಮಗ ಆಕಿ ಹಂಗ ಈಕಿ ಹಿಂಗ ನಗಸುದಿಲ್ಲ ನಮ್ಮ ಕಡೆ. ಸೀರಿಯಸ್ ನಂಬು. ಕೆಳನಾಡು ಜನ ಪರಿಸಿ ಜನ ಮೇಲನಾಡಕ್ಕೆ ಹೊಂಟಿದ್ರು. ಯಾರ ಬಲ್ಲಿ? ಬೇಡವರಿಗೆ ಬೇಡಿದ್ದನ್ನು ಕೊಡ್ತಾನ ಕ್ವಾಡೂರು ಕರೆ ಸಿದ್ಧ. ಹೌದಾ? ಅಂತ ಸಿದ್ಧನ ಬಲ್ಲಿ ಹೋಗಿ ಬೇಡಿದ್ದನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡ್ ಬರಬೇಕು ಅಂತೇಳಿ ಹೊಂಟಿದ್ರು. ಮಾನೇದ ಹೊಲದೊಳಗ ಡಂಕನಾಡ ದೈಗೊಂಡ ಬೇಡ ಕುಡ್ಡ ಎತ್ತ ಕುಡ್ಡು ಕ್ವಾಡ ತಗೊಂಡು. ಹೌದು. ಏನ್ ಮಾಡ್ಲಾಕತ್ತಿದ್ದು? ಏನ್ರಿಪ್ಪ? ಗಳೆ ಹೊಡ್ಯಾಕತ್ತಿದ್ದ? ಇಲ್ಲ, ಮಕ್ಕುಂಜಿ ಗಳೆ ಹೊಡಿಲಕತ್ತಿದ. ಮೇಲ್ನಾಡಿಗೆ ಹೋಗುವಂತ ಪರಿಸಿ ಜನರಿಗೆ ನೋಡಿ ಅವಸರ ಮಾಡಿ ಹೋಗಿ ತಂಬಾಕದ ನೆವ ಮಾಡಿ ಹೋಗಿ ಕೇಳ್ತಾನ. ಏನ್ ಕೇಳ್ತಾನ? ಯಪ್ಪ ಕೆಳನಾಡ ಜನ ಮ್ಯಾಲ್ನಾಡು ಕೊಟ್ಟಿಲ್ಲ. ಹೌದಾ? ಯಾನು ಅಂತ ಕೇಳಿದಾಗ ಕೇಳಿ ಮಾಡೋದು ಹೆಂಗ ಶ್ರೇಷ್ಠ? ಹೆಂಗ್ರಿಪ್ಪ? ನೋಡು. ಅವಾಗ ಹೇಳ್ತಾರ ಅವರು, ಏನಪ್ಪ? ಯಪ್ಪ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಕ್ವಾಡೂರು ಮಠದೊಳಗ ಕರೆಸಿದ್ದು ಕುತ್ತಾನ. ನಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡ್ ಬರ್ಲಾಕ ಹೊಂಟಿದವ್ರಿಗೆ ಅವ್ರ. ನೀವು ಬಂದ್ರ ನಿಮಗೂ ಭಗವಂತ ಕೊಡ್ತಾನ ತಂದಾಗ. ಹೌದು. ಉದ್ದಕ್ಕ ಕತಿ ಹೋಗಂಗಿಲ್ಲ. ಅವಸರ ಮಾಡಿ ಕುಡ್ಡು ಕ್ವಾಣ ಗಳೆಯನ್ನ ಬಿಟ್ಟು ಒಯ್ದು ಮನೆಗೆ ಹಚ್ಚಿ ಮಡವಿ ಕೈಲಿಂದ 2 ದೊಡ್ಡ ತಗೊಂಡು ಆ ಪರಿಸಿ ಜನರ ಜೋಡಿ ಕೂಡಿ ಕ್ವಾಣೂರು ಮಠಕ್ಕ ಕಡಂಕನಾಡ ದೈಗೊಂಡಗೌಡು ಬಂದ. ಯಾರು? ಸಿದ್ದನ ಬಲ್ಲಿ. ಕರಿಸಿದ್ದನ ಬಲ್ಲಿ ಬಂದು ನಿತ್ತು ಪೌಳಿ ಒಳಗ ಒಂಟು ಗಾಳಿ ಮ್ಯಾಗ ನಿತ್ತು ತಪ ಮಾಡ್ಲಕತ್ತ. ಕರಿಸಿದ್ದ ಕಣ್ಣು ಬಿಟ್ಟು ನೋಡ್ಲಿಲ್ಲ ಡಂಕನಾಡ ದೈಗೊಂಡ ಗೌಡುಗ. ಕರುಣೆ ತೋರ್ಲಿಲ್ಲ. ಈ ಮಾತಿನವರು ಯಾರಿಗುಂಟಾಯ್ತು? ಯಾರಿಗ್ರಿಪ್ಪ? ಬೀಜ ಗುದ್ದಿ ಮ್ಯಾಗಿದ್ದಂತ ಮುತ್ಯ ಮಾಳಪ್ಪಗರು ಉಂಟಾಯ್ತು. ಪಟ್ಟನೆ ಮಾಯಾದ ಜಟ್ಟನೆ ಬಂದು ಕ್ವಾಡೂರು ಮಠದೊಳಗ ಗದ್ದಿಗೆ ಮುಂದೆ ನಿತ್ತು ಕರಿಸಿದ್ದು ಹೇಳ್ತಾನ. ಏನತ್ತ? ಯಪ್ಪ ಕೆಳನಾಡು ಪರಿಸ್ಥಿತಿಯನ್ನು ಜೋಡಿ ಕೂಡಿ ಡಂಕನಾಡ ದೈಗೊಂಡ ಗೌಡ ಸಿರಿತನ ಬೀಳಕ ಬಂದಾನು. ಭಗವಂತ ಕಣ್ಣು ತೆರೆದು ನೋಡು ಕರಿಸಿದ್ದ ಅಂದ. ಹೌದ್ ಮಾತಿಗೆ ಹೇಳ್ತಾನ ಕರಿಸಿದ್ದ ಮಾಳಪ್ಪ. ಏನತ್ತ? ಗೌಡ ಸೊಕ್ಕಿನವನ ದರ್ಪನವನ ಸಿರಿತನ ಕೊಟ್ರ ಮರಿತನ ಬ್ಯಾಡ ಅಂದ. ಯಾರಿಪ್ಪ? ಬೀರದೇವರ. ಅವಾಗ ಮುತ್ಯ ಮಾಳಪ್ಪ ಅಂದ, ಯಪ್ಪ ಯಾರು ಬೇಡ್ತಿ ಬೇಡು
ಈ ಬಂದಂತ ಭಕ್ತರು ಕ್ವಾಡೂರು ಮಠದಿಂದ ಖಾಲಿ ಕೈಲೆ ಹೋದ್ರು ಅದರ ಮುಂದೆ ಕಲಿಯುಗದೊಳಗ ಹೌದು ಬಟ್ ಬರ್ತದ ಕ್ವಾಣೂರು ಮಠಕ್ಕೆ ಭಗವಂತ ನೀ ಯಾರು ಬೇಡ್ತಿ ಬೇಡು ಜಾಮೀನು ನಾದಿನಿ ಡಂಕನಾಡ ದೈಗೊಂಡಗೌಡ ಸಿರಿತನ ಕೊಡು ಅಂದ ಮಾಳಪ್ಪನ ಮಾತು ಕೇಳಿ ಬೀರದೇವರ ಡಂಕನಾಡ ದೈಗೊಂಡಗೌಡ ಸಿರಿತನ ಕೊಟ್ಟನ ಇದನ್ನು ಸುಳ್ಳು ಮಾಡು ಇದಕ್ಕೆ ಸುಳ್ಳು ಮಾಡ್ಬೇಕು ಇದಕ್ಕೆ ಸುಮ್ಕೆ ಅಲ್ಲ ಹೌದು ಮಾತಾಡ್ತೀನಿ ಅಂದ್ಕೊಳ್ಳಿ ಹೆಣ್ಮಕ್ಳ ಬಗ್ಗೆ ಮಾತಾಡಿ ನಗಸ್ ನಿನಗೆ ಬೇಡ ನಂಗೆ ಹೆಂಗ್ರಿಪ್ಪ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ ಹಾಲ್ ಮತ್ತದ ಹಿರಿಯರು ಕೂತಿರಿ ಹಿರಿಯರ ಸಲುವಾಗಿ ಕೇಳಿ ಮಾಡೋದು ಹೆಂಗ ಸರ್ ಕೇಳಿ ಮಾಡೋದು ಹೆಂಗ್ರಿಪ್ಪ ಹಾಲ್ ಮತ್ತದ ಕುರುಬ ಸಮುದಾಯದ ಜನ ಹೆಂಗ ಅದಾರ ಹೆಂಗ್ರಿಪ್ಪ ಕೇಳಿ ಮಾಡೋ ವಿಚಾರ ಒಂದು ದಿನ ಏನಾಗಿತ್ತು ಹಾಗೆ ನೆಲೆ ಒಳಗ ಕನಕದಾಸ ಕುರುಬರು ಕುಲದಾಗ ಹುಟ್ಟದವ ಹೌದಾ ಕನಕದಾಸ ಮುಪ್ಪಾದ ಮುದುಕಾಗಿದ್ದ ಕುತ್ತು ಚಂಜಿ ಮಾಡಿ ವಿಚಾರ ಮಾಡ್ಲಕತ್ತ ತಿರುಪತಿ ತಿಮ್ಮಪ್ಪ ನೆನೆಸಿ ಏನತ್ರಿಪ್ಪ ಭಗವಂತ ನನಗೆ ನಿನ್ನ ನೋಡ್ಬೇಕು ಅನ್ನುವಂತ ಆಸೆ ಆದಾಗ ಓಡೋಡಿ ಬರ್ತಿದ್ನೇವ್ ಭಗವಂತ ಮುಪ್ಪಾದ ಮುದುಕಾಗಿ ನೀ ತೊಗಲು ಮಡಿಸಿ ಬಿದ್ದದ ನಿನ್ನ ಬಳಿ ಬರುವಂತ ಶಕ್ತಿ ಇಲ್ಲ ಈ ಶರೀರ ಬಿಟ್ಟು ಜೀವ ಹೋಗುದದ ಭಗವಂತ ಕೊನೆ ದರ್ಶನ ನೀನು ಮಾಡ್ಕೋಬೇಕಂತ ಮಾಡಿದ್ದ ಖರೆ ಹೌದು ಆ ಶಕ್ತಿ ನನ್ನಲ್ಲಿ ಇಲ್ಲ ಅಂತೇಳಿ ಕನಕದಾಸಿ ವಿಚಾರ ಮಾಡಿ ಕಾಗಿನಿಲಿ ಒಳಗ ಮುಕ್ಕೋತ ನೋಡ್ರಿ ಕುರುಬರು ಮಾತಿ ಹೆಂಗಿರ್ತಾವ ಹೊರತಾವ್ ಹೌದಿಲ್ಲ ಅದಕ್ಕಲ್ಲೇ ಮೂಡುಗ ಕೇಳಂದ ಕನಕದಾಸ ಮಕ್ಕೊಂಡ ಕನಕದಾಸನ ಕನಸಿನ ಒಳಗ ತಿರುಪತಿ ತಿಮ್ಮಪ್ಪ ಹೋದರಿಪ್ಪ ಹೇಳ್ತಾನ ಕನಕದಾಸಗೆ ಕನಕದಾಸ ಎಂತ ಯಾಕೆ ಮಾಡ್ತೀವ ನಾನಿನ್ನ ಬೆನ್ನ ಹೇಳಿನಿ ಹಿಂದದೀನಿ ಬಂದು ಬಿಡು ಪಟ್ಟನ ಎಚ್ಚರ ಆಯ್ತು ನನ್ನ ಗುರು ತಿರುಪತಿ ತಿಮ್ಮಪ್ಪ ಹಿಂಗ ನನ್ನ ಮ್ಯಾಗ ತಿರುಪತಿ ನಾ ಹೋಗೇಬೇಕು ಗುರುವಿನ ದರ್ಶನ ಮಾಡ್ಕೋಬೇಕಂತ ಹೇಳಿ ತಿರುಪತಿ ತಿಮ್ಮಪ್ಪನ ಮಾತು ಕೇಳಿ ಪಟ್ಟನ ಎದ್ದು ಜಳಕ ಮಾಡಿ ಕಂಬಳಿ ಹೆಗಲಿಗೆ ಹಾಕೊಂಡು ಪುರಂದರದಾಸರು ಕೊಟ್ಟಂತ ತಂಬೂರಿ ಕೈಯಾಗಿ ಹಿಡ್ಕೊಂಡು ಗೋವಿಂದ 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 ಅನ್ಕೋ ಹೊಂಟ ಅವತ್ತೇ ರಾತ್ರಿ ತಿರುಪತಿ ಒಳಗ ತಿರುಪತಿ ತಿಮ್ಮಪ್ಪ ಸಾಮಂತ್ರ ಕನಸಿನೊಳಗೆ ಹೋಗಿ ಹೇಳ್ದ ಏನತ್ರಿಪ್ಪ ಯಾವ ಕನಕದಾಸ ಅನ್ನುವಂತ ಮುಪ್ಪಾನ ಮುದುಕ ನನ್ನ ದರ್ಶನಕ್ಕೆ ಬರಾವದ ಆ ಮುದುಕಿಗೂ ಗುಡ್ಡ ಏರಿ ಬರುವುದಾಗುದಿಲ್ಲೋ ಹೌದು ಅವನಿಗೆ ಮಾನ ಸನ್ಮಾನ ಕೊಟ್ಟು ಮ್ಯಾಗ ಕರ್ಕೊಂಡು ಬರ್ರಿ ಅಂತ ಹೇಳ ಅವಾಗ ಸಾಮಂತರು ಗುಡ್ಡ ಬಿಟ್ಟು ಕೆಳಗಿಳಿದು ಬಂದು ಒಂದು ದಿನ 2 ದಿನ ನೋಡಿದ್ರು ನೀವು ಬರೋರಿಗೆ ಹೋಗೋರಿಗೆ ಕೇಳಕ್ ಹತ್ರ ನೀವು ಕನಕದಾಸೇನು 2 ದಿನ ಹೋಯ್ತು 3 ದಿನ ಹೋಯ್ತು ಬ್ಯಾಸರ ಆಯ್ತು ಕನಕದಾಸೇನು ಬಂದಾನೋ ಸತ್ತನೋ ಗೊತ್ತಿಲ್ಲ ನಡ್ರತ್ತೇಳಿ ಹೊಂಟಿದ್ರು ಲಾಸ್ಟಿಗೆ ಒಬ್ಬ ಮುದುಕ ಅವನೊಬ್ಬನಿಗೆ ಕೇಳಬೇಕಂತ ಹೇಳ್ಕಿನ ಅರ್ಚಕರು ಬಂದು ಅವನಿಗೆ ಕೇಳಿದ್ರು ಯಪ್ಪ ನೀ ಕನಕದಾಸೇನು ಅಂದ್ರು ಅವಾಗ ಕನಕದಾಸರ ಅರ್ಚಕರಿಗೆ ಕೇಳ್ತಾರೆ ಏನತ್ರಿಪ್ಪ ಯಾಕೆಪ್ಪ ಕನಕದಾಸಿಗೆ ಯಾಕೆ ಕೇಳಕ್ ಹತ್ತೀರಿ ಹಿಂಗ ನಮ್ಮ ತಿರುಪತಿ ತಿಮ್ಮಪ್ಪ ಸಾಮಂತರ ಕನಸಿನೊಳಗೆ ಬಂದು ಹಿಂಗ ಹೇಳಾನತ್ತ ಅವನು ಕರ್ಕೊಂಡು ಹೋಗ್ಯಾಕ ನಾವು ಬಂದಿದ್ದೆವು ನೀ ಕನಕದಾಸಿಯನ್ನು ಮೊದಲು ಹೇಳಂದ್ರು ಅವಾಗ ಕನಕದಾಸಿ ಏನ್ ಅನ್ಬೇಕು ಸಿದ್ದಣ್ಣ ಏನ್ರಿಪ್ಪ ನೋಡ್ರ ಹಾಲು ಮತದ ಜನ ಎಂತ ಮುಗ್ಧ ಭಾವದ ಜನ ಯಪ್ಪ ಕನಕದಾಸ ಮುಂದೆ ಬರ್ತಾನ ನೀವು ಹಿಂದಿಂದ ಹೋಗ್ರಿ ಅಥವಾ ಕನಕದಾಸ ಹಿಂದಿಂದ ಬರ್ತಾನ ನೀವು ಮುಂದೆ ಹೋಗ್ರಿ ಅವಾಗ ಅರ್ಚಕರಂದ್ರು ಏನತ್ತ ಮುಪ್ಪನ ಮುದಕ ಅರುಮೂರು ಇರೋದು ಹುಸುಳಿ ಮಗನಿಗೆ ಬಿಟ್ಟು ಹೋಗ್ಬಿಟ್ರು ಬಿಟ್ಟು ಹೋದ್ರು ಅಲ್ಲಿ ದರ್ಶನ ನಡೆದಿತ್ತು ಅಲ್ಲಿ ಸರತಿ ಸಾಲಿನೊಳಗ ಕನಕದಾಸ ಲಾಸ್ಟಿಗಿದ್ದ ಹೌದ್ರಿಪ್ಪ ಅವಾಗ ಅರ್ಚಕರು ಆಗಿನ ಮಂದಿ ಶಿಸ್ತಿನ ಮಂದಿ ಇತ್ತು ಅವಾಗ ಅರ್ಚಕರು ಇವನು ಹುಡುಗಿ ತೊಡಿಗಿ ನೋಡಿ ಅಂತ ಹುಡುಗಿ ಕಗ್ಗ ಅಂಗಿ ಕಗ್ಗ ದೋತ್ರ ಹೆಗಲಿಗೆ ಒಂದು ಕಂಬಳಿ ಕೈಯಾಗ ಒಂದು ತಂಬುಳಿ ಇವನ ಅವತಾರ ನೋಡಿ ಅವ್ರ ಅರ್ಚಕರಂದ್ರು ಏನಂದ್ರಿಪ್ಪ ನೀ ಯಾರು ಅಂದ್ರು ಹೌದಾ ಯಾಕಪ್ಪ ಅಂದವ ಮೊದಲು ನೀ ಯಾರು ಹೇಳಂದ್ರು ಹೌದು ಯಪ್ಪ ಚಿಕ್ಕವರಿರ್ಬೇಕಾಗಿ ತಾಯಿ ತಂದೆ ತಿಮ್ಮಪ್ಪತಿ ಹೆಸರಿಟ್ಟು ಗುರುವಿನ ಕಟ್ಕೊಂಡೆ ದಾಸಾದ ನನಗ ಕನಕದಾಸ ಅಂದ್ರು ನಾನು ಕುರುಬರು ಕುಲದಾಗ ಹುಟ್ಟಿನಿ ಅಂದ್ಬಿಟ್ಟ ನೋಡ್ರಿ ಆಗಿನ ಕಾಲದಾಗ ಕುರುಬರಂದ್ರೆ ಎಂತವ್ರು 15 ದಿನಕ್ಕೊಮ್ಮೆ ಮಾರಿ ತಕೊಳ್ಳೋದು ಒಂದು ತಿಂಗಳಿಗೊಮ್ಮೆ ಜಳಕ ಮಾಡೋರು ಅಷ್ಟು ಕಿಗ್ಗಾಗಿ ಕುರುಬುರ್ನ ಕಾಣ್ತಿದ್ರಂತ ಹೌದಲ್ಲ ಅವಾಗ ಸಿಟ್ಟು ಬಂದು ಬರ್ತಾರ ಅರ್ಚಕರಿಗೆ ಸಿಟ್ಟು ಬಂದು ಹೊಲಸದಿ ನೀ ನಡಿ ಅಂತ ಹೇಳಿ ನುಗ್ಗಿಸಿ ಕೊಟ್ಟು ಬಿಟ್ಟು
ಅವಾಗ ತಿರುಪತಿ ತಿಮ್ಮಪ್ಪ ಎದ್ದು ಕಣ್ಣೀರ್ ಹಾಗೆ ಅವ ಕನಕದಾಸ ಎದ್ದು ಕಣ್ಣೀರ್ ಹಾಕ್ತಾನ. ತಿಮ್ಮಪ್ಪಗ ತಾನ ಏನತ್ರಿಪ್ಪ ಕನಸಿನೊಳಗ ಬಂದು ನಾನು ಬೆನ್ನು ಹಿಂದ ಅದೀನಿ ಬಾತ್ ಹೇಳಿ ಖರೆ ನನ್ನ ಅರ್ಚಕರು ನಿನ್ನ ದರ್ಶನ ಮಾಡಿಸಿಕೊಡಲ್ಲ ತಂದೆ ಏನ್ ಮಾಡ್ಲಿ ಅಂದ. ಹೌದ್ ಅಳ್ಳಾಕತ್ತ ಕನಕದಾಸ ಮುಂದೊಂದು ಮಾತ ಅರ್ಚಕರಿಗೆ ಹೇಳ್ತಾನ ಕನಕದಾಸಿಯಪ್ಪ ಕುಲದಾಗ ಹುಟ್ಟಿದಂತ ಈ ಶರೀರಕ್ಕೆ ಅಪ್ಪನ ದರ್ಶನ ಇಲ್ಲಂದ್ರ ಬ್ಯಾಡ. ಪುರಂದರ ದಾಸರು ಕೊಟ್ಟಂತ ಈ ತಂಬೂರಿ ಅವನು ಪಾದಕ್ಕೆ ಅರ್ಪಣ ಮಾಡಿದಂದಾಗ ಅರ್ಚಕರು ಒಂದು ಮಾತಾರ ಏನತ್ತಾರಿಪ್ಪ ಅಲ್ಲೋ ನೀನೇ ಇಟ್ಟು ಕಿಗ್ಗಳ ಕುಲದಾಗ ಹೊಟ್ಟಿ ಇಟ್ಟು ಹೊಲಸದಿ ನಿನ್ನ ಕೈ ಒಳಗಿರುವಂತ ತಂಬೂರಿ ನಿನಕಿತ ಹೊಲಸಾಗಿ ಹೋಗು ಅಂತ ಹೇಳಿ ಜಾಡಿಸಿ ನುಗ್ಗಿಸಿ ಕೊಟ್ಟು ಬಿಟ್ರು. ಕನಕದಾಸ ತಿರುಪತಿ ತಿಮ್ಮಪ್ಪನ ದ್ವಾರ ಬಾಗಿಲದ ಹೊರಗೆ ಹೋಗಿ ಬಿದ್ದು ಬಿಟ್ಟ ಒಂದಾಗಜ್ಜಿ ಬಿದ್ದಾರಿಪ್ಪ. ಅಳ್ಳಾಕತ್ತ ತಿರುಪತಿ ತಿಮ್ಮಪ್ಪನ ಮುಂದೆ ನಿಂತು ಕನಕದಾಸ ಬಾಗಿಲ ಮುಂದೆ ನಿಂತು ಅವಾಗ ಹೇಳ್ತಾನೆ ತಿಮ್ಮಪ್ಪಯ್ಯಪ್ಪ ಬಹಳ ಪ್ರಶಸ್ತಿ ಕೊಟ್ಟ ಭಗವಂತ ಕರೆಸಿ ಈ ಕುರುಬರು ಕುಲದಾಗ ಹುಟ್ಟಿದ್ದ ನನ್ನ ಸ್ವಾರ್ಥಕ್ಕಿಲ್ಲ. ನಿನ್ನ ತಂಬೂರಿ ನಿನಗ ಯಾವಾಗ ಕೊಟ್ಟಂತ ಪುರಂದರ ದಾಸರು ಕೊಟ್ಟಂತ ತಂಬೂರಿ ನಿನ್ನ ತಲವಾಗಲು ಹೊಸ್ತಲ ಮ್ಯಾಗ ಇಡ್ತೀನಿ ಭಗವಂತ, ಇದನ್ನ ನಿನ್ನ ಅರ್ಪಣೆ ಮಾಡುವುದು ಬಿಡುವುದು ನಿನ್ನ ಕರ್ತವ್ಯ ಅಂತ ಹೇಳಿ ತಲವಾಗಲು ಹೊಸ್ತಲ ಮ್ಯಾಗ ಇಟ್ಟು ಹೋದ ದಾಸ ಹೋಗಿಬಿಟ್ಟ. ಹೋಗಿ ಕನಕದಾಸ ಒಂದು ಗಿಡದ ನೆರಳಿಗೆ ಅಳ್ಕೋತ ಕೂತು ಬಿಟ್ಟ. ಅಳ್ಕೋತ ಕೂತ ಹೈರಾಣಾಗಿತ್ತು ಜಂಪತ್ತು. ಇಲ್ಲಿ ಕನಕದಾಸ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿ ಕೀಲಿ ಹಾಕಿ ಹೊರಗೆ ಬರುವುದಾಗಿ ಹೊಸ್ತಲ ಮ್ಯಾಗಿನ ತಂಬೂರಿ ಇದ್ದಿದ್ದಲ್ಲ ತಮ್ಮ ಇದ್ದಿದ್ದಲ್ರಿಪ್ಪ. ಎಲ್ಲಿತ್ತು ತಿರುಪತಿ ತಿಮ್ಮಪ್ಪನ ಪಾದಕ್ಕಿತ್ತು. ಅಳ್ಕೋತ ಮಲಗದ ಜಂಪ್ ಹತ್ತು ಮುಪ್ಪಾನ ಮುದುಕಿತ್ತ ಕನಕದಾಸ. ಅವಾಗ ಕನಕದಾಸನ ಕನಸಿನ ಹೊಕ್ಕನ ತಿರುಪತಿ ತಿಮ್ಮಪ್ಪ ಮತ್ತ ಎಲ್ಲೋ ಕನಕ ಯಾಕೆ ಅಳ್ತೀವೋ ಅಳಬೇಡಕ್ಕ, ನೀ ಕಣ್ಣು ಬಿಚ್ಚರ ನೋಡು ತಿರುಪತಿ ತಿಮ್ಮಪ್ಪ ನೋಡು ತಿರುಪತಿ ತಿಮ್ಮಪ್ಪನ ತಿಳಿಕಿಸಿನ ಅಂತ ಹೇಳಿ ಪಟ್ಟನೆ ಮಾಯ ಆದಂಗ ಆಯ್ತು. ಕನಕದಾಸ ಗಪ್ಪನೆ ಎಚ್ಚರ ಆಗಿಬಿಡ್ತು. ಕನಕದಾಸ ಗಪ್ಪನೆ ಎಚ್ಚರ ಎಲ್ಲಿದ್ದಾರೀಪ ತಿರುಪತಿ ತಿಮ್ಮಪ್ಪನ ಪಾದದ ಮುಂದಿದ್ದ ನೋಡು ಹಾಲ್ ಮತದವ್ರ ಪವರ್ ಎಟ್ಟದ ಕೀಲಿ ಹಾಕೊಂಡು ಹೋದಂತ ಗುಡಿ ಒಳಗಿದ್ದಾರೀಪ ಕನಕದಾಸ ಇದ್ದ. ಅವಾಗ ಹೇಳ್ತಾನೆ ಕನಕದಾಸ ಏನತ್ತ ಯಪ್ಪ ಕುರುಬರು ಕುಲದಾಗ ಹುಟ್ಟಿದಕ್ಕೂ ಸ್ವಾರ್ಥ ಇಲ್ಲ ಅಂತ ತಿಳ್ಕೊಂಡ ಖರೆ ನಿನ್ನ ಪಾದದ ನಿನ್ನ ದರ್ಶನ ಆಯ್ತು ಭಗವಂತ. ಕುರುಬರು ಕುಲದಾಗ ಹುಟ್ಟಿದಕ್ಕೂ ಸ್ವಾರ್ಥಕ್ಕಾಯ್ತು ಭಗವಂತ ಅಂತ ಹೇಳಿ ಕನಕದಾಸ ಉದ್ದಕ್ಕೆ ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಬಿದ್ದಾರೀಪ. ಬಿದ್ದು 5 ನಿಮಿಷ ಕಣ್ಣು ಮುಚ್ಚಿ ಗುರುವಿನ ಧ್ಯಾನ ಮಾಡಿ ಕಣ್ಣು ತೆರೆದ್ರೆ ಗೆಲ್ಲಿದಾನ ಕನಕದಾಸ. ಎಲ್ರಿಪ್ಪ ಕಣ್ಣು ತೆರೆದು ಬಿಟ್ರೆ ಕಾಗಿನೆಲ್ಲಿ ಒಳಗಿದ್ದ ಕನಕದಾಸ. ಇಂತಿಂತ ಶರಣರ ಹಾಲು ಮತದಾಗ ಮಾಡ್ಯಾರ. ತಿರುಪತಿ ತಿಮ್ಮಪ್ಪನ ಮಾತು ಕೇಳಿ ಹೋದ್ರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದೊಳಗೆ ಸೇವಾ ಮಾಡಿ ಬಂದವರು ಅದಾರಿ. ಕೇಳಿ ಕೇಳಲಾರ್ದೆ ಮಾಡಿದವ್ರದ್ದು ಹೇಳು ಸುಮ್ಕೆ ಹೇಳುವುದಿಲ್ಲ. ಹೌದಿಲ್ಲ ಅದು ಹಂಗಾಯ್ತು ಇದು ಹಿಂಗ ನೀ ಬಣ್ಣ ಹೊಡಿ ನಿನಗೆ ಬ್ಯಾಡ ನಂಗೆ. ನಮ್ದು ಹಂಗಿಲ್ಲ ಇಲ್ರಿಪ್ಪ. ಯಾಕಂದ್ರೆ ವಿಷಯಕ್ಕೆ ವಿಷಯ ಮಾತಾಡು ಸುಳ್ಳು ಮಾಡಿ ತೋರ್ಸು. ನೀ ಹೇಳಿಯಲ್ಲ ಸುಳ್ಳು ಮಾಡಿ ಮಂಗಳಾರತಿ ಮಾಡು ಆ ಮಾತು ನೆನಪಿರ್ಲಿ. ನೀವು ಕಮಿಟಿಯವ್ರಿಗೆ ಗಟ್ಟಿರಿ ನೀವು ಅದನ್ನು ಸುಳ್ಳು ಮಾಡಿ ತೋರಿಸ್ಬೇಕು. ಹೌದಾ ಇಲ್ಲ ಅಂದ್ರೆ ನಿನ್ನ ದಾರಿಗೆ ನೀ ಹೋಗು, ನನ್ನ ದಾರಿಗೆ ನಾ ಹೋಗ್ತೀನಿ. ಒಂದಾಗಿತ್ತು ಅಂದ್ರೆ ಅಮೋಘ ಸಿದ್ದಪ್ಪ ನನಗೆ ಕೇಳಿಯಲ್ಲ ಸಿದ್ಧಾಂತ ಮಾಡಿ ತೋರಿಸೋದ್ರ ನಡಿ ಒಳ್ಳೆ ಜೀಪಿಗೆ ಬಾ. ಜೀಪ್ ನಿಮ್ಮದು ನಂದೇ ಅವ್ರದಲ್ಲ ನಿಮ್ಮದೇ ರೀ ಜೀಪ. ಹಿಂಗದ ವಿಷಯಗಳು. ಇಲ್ಲ ಸಿದ್ಧಾಂತ ಮಾಡುದೇ ಇಲ್ಲಪ್ಪ ಅಂದ್ರೆ ಮುರಿ ಮುತ್ಯ ಮಾಲಪ್ಪಂದ್ ಹೇಳಿನಿ, ಅಮೋಘ ಸಿದ್ದಪ್ಪಂದ್ ಹೇಳಿನಿ, ಕನಕದಾಸಂದ್ ಹೇಳಿನಿ. ಇದನ್ನ ಮುರಿ ಹೆಂಗ್ ಮುರಿತೀವಿ ಮುರಿದಾಗುದಿಲ್ಲ. ಬಿಡು ಮುರಿದಾಗ್ಲಿಕ್ಕಂದ್ರೆ ಬಿಡು ಕೇಳಾರ್ದೆ ಮಾಡಿದಂತ ವ್ಯಕ್ತಿ ಬಗ್ಗೆ ಹೇಳು ಹೌದು ಅನ್ಸು. ಇಂಥ ವ್ಯಕ್ತಿ ಕೇಳಲಾರ್ದೆ ತನ್ನಷ್ಟಕ್ಕೆ ತಾನೇ ಹೋಗಿ ಇಂಥ ದೊಡ್ಡ ಕೆಲಸ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾನ ಅಂತ ಹೇಳಿ ಕಿಶನ್ ಅದನ್ನ ಹೇಳು. ನಾನು ನಿನಗೆ ಯಾಕೆ ಮುರಿದಿಲ್ಲ ಅಂತ ಕೇಳಂಗಿಲ್ಲ. ಸುಮ್ಕೆ ಸಾಹೇಬ್ರ ಹಂಗ ಸಾಹೇಬ್ರ ಹಿಂಗ ಚಂದ್ರ ಸಿಗಲಿಲ್ಲ ಸೂರ್ಯ ಸಿಗಲಿಲ್ಲ ಇದನ್ನ ಬೇಡ.
ಚಂದ್ರಂ ಬಾಯಾಗ ಬಿದ್ದತ್ತ. ಹಾ ನಮ್ಮನ್ನ ಆ ಸಾಹೇಬ್ರನ್ನ ತಿಳ್ಕೊಳಕ್ ಹೋಗ್ಬೇಡ, ನಾವು ಕುರುಬರು ಜೋಡಿ ಕೂಡ್ರಿ ಸಾಹೇಬ್ರದ ಮೊದಲ್ ಪಕ್ಕ ತಿಳ್ಕೊಂಡಿ. ಏ ಚೂರಿ ಹಾಕೋ ಸಾಹೇಬ್ರಲ್ಲ. ಹಾ ನಾವ್ ಎರಡು ಇತ್ತರದ ಈ ಕಡೆ ಅಲಗ್ ಹೊಡ್ಕೊಳಕ್ಕೂ ತಯಾರ, ಆ ಕಡೆ ಚೂರಿ ಹಾಕ್ಲಕ್ಕೂ ತಯಾರ, ಚೂರಿ ಹಾಕ್ಲಕ್ಕೂ ತಯಾರ. ನಮ್ದು ಎರಡು ಈ ಕಡೆ ಈ ಸಾಹೇಬ್ರಿ ಹಿಂಬ್ರಿಕಿ ಇವ್ ನಮ್ಮವು. ಹಾ ಅದ್ರ ಸಂಬಂಧ ಹೇಳಕ್ ಹತ್ತಿದೆವು. ಹೌದಾ? ಎಲ್ಲಿ ಯಾಕಂತ ಕೇಳಿದ್ರ ಒಬ್ಬೊಬ್ರ ಆಸೆ ಮ್ಯಾಗ ಹೋಗಿ ಮತ್ತೊಂದು ಹೇಳ್ದ ಏನತ್ರಿಪ? ನಾವು ಹಾಲು ಮತದ ಕುರುಬರಾಗಿ ಹೌದಾ ಬಡ್ಡಿವಾಲಗ ಶಿವಸ್ಥಾನ ಸೇವೆ ಮಾಡೋದು ದೊಡ್ಡ ಆಗದಲ್ಲ. ಇವತ್ ನಮ್ ನಬಿ ಸಾಹೇಬ್ರು ಹೌದು ಇಸ್ಲಾಂ ಧರ್ಮದಾಗ ಹುಟ್ಟಿ ಕೂಡ ಬಂದ್ 25 ವರ್ಷ ಸರ್ವಿಸ್ ಮಾಡ್ಲಕತ್ತಾರ. ಅವ್ರಿಗೆ ಒಂದು ತಾಳಿ ಅಂತೇಳಿ ನಿಮ್ ಕಡೆದಿಂದ ತಾಳಿ ಹೊಡಿಸ್ಯಾರ. ನಮಗೂ ಪೂರ್ವ ಜನ್ಮದ ಪುಣ್ಯದ ಫಲ ಐತಿ, ನೀವೆಲ್ಲರೂ ತಾಳಿ ಹೊಡೆದ್ರಿ ಇಲ್ಲ ನಂಗಿಲ್ಲ. ಆದ್ರ ಉದ್ರಿ ಇಲ್ಲ, ಉದ್ರಿ ಇಲ್ಲ, ರೋಗ್ ಬೈಟ್ ಉದ್ರಿ ಇಲ್ಲ. ಹೌದು ಯಾಕ್ರಿ ವಿಷಯನೇ ವಿಷಯ ಮಾತಾಡ್ರಿ. ನನ್ನ ಬಗ್ಗೆ ಎತ್ತರ ಇದಿಟ್ಟೆಲ್ಲ ಇಡು, ನೀನ್ ಬೇಡ ಅನ್ನಂಗಿಲ್ಲ. ಆದ್ರೆ ಬಡ್ಡಿ ಖರ್ಚು ಹಾಕಲಕ್ ಹೋಗ್ಬಾರ್ದು. ಮ್ಯಾಲೇರಿ ಬಡ್ಡಿ ಖರ್ಚು ಹಾಕ್ಬೇಡ್ರಿ. ಮ್ಯಾಗ ಎಬ್ಬಿಸಿ ನನಗೆ ತಳ ಬಡ್ಡಿ ಖರ್ಚು ಹಾಕ್ಲಕ್ ಹೋಗ್ಬೇಡ. ವಿಷಯ ಬದಲ್ ನಾ ಫಸ್ಟ್ ಹೇಳಿನಿ, ಫಸ್ಟ್ನೇ ಸಂದಿಗೆ ಏನ್ ಹೇಳಿನಿ, ಇದು ಹಳಿ ಎತ್ತ. ಹಳಿ ಎತ್ತ ಹಳದ ಹೂಡಿಂದೇವ್ ನಾವು. ಮೊಳಕಾಲು ಊರಾದ್ರೂ ಜಗ್ಗುದೆ ಜಗ್ಗುದೆ. ನಿಮಗತ್ತೆ ಬಳಗ ಹೊಡಿದಿಲ್ಲ ಇಲ್ಲ. ಮುಂದಿನ ಸಂದಿಗೆ ಇಂಥವನೇ ಒಬ್ಬವ ಶರಣ. ಹೌದು ಇಂಥವನೇ ಒಬ್ಬವ ಸಿದ್ಧ, ಇಂಥವನೇ ಇಂಥಕ್ಕೆ ಒಬ್ಬಕಿ ಶರಣಿ. ಶರಣಿ ಇಂಥವ್ರ ಮಾತು ಒಟ್ಟ ಇಂಥವ್ರ ಒಬ್ರು ಮಾತು ಕೇಳಲಾರ್ದೇನೆ ತನ್ನ ಸಾಧನೆಯನ್ನು ಮೀರಿ ಬೆಳೆದಾಳ ಅಂತ ಹೇಳಿಕಿಸಿಂದ ಮುಂದಿನ ಸಂದಿಗೆ ಹೇಳು ನಿನಗೆ ಮುರಿದಂತರೂ ಸಾಧ್ಯನೇ ಇಲ್ಲ. ಮುರಿಲಕ್ ಬರೋದು ಹುಟ್ಟಿ ಬಂದ್ರು ಆಗಲ್ಲ. ಹೌದು ಮುರಿದಾಗಲ್ಲ ನಿನಗೆ, ಮುರಿಲಕ್ ಬರೋದು ಎಲ್ಲಿ ಇವ್ರಿಗೆ. ಅಕ್ಕ ಮಾದೇವನಿಗೆ ಯಾಕೆ ಹೇಳಿದೆ ಅದನ್ನ ಕೇಳಿದ್ರೆ ದೊಡ್ಡ ಗುರುವಿನ ಶಿಷ್ಯ ಮಗ ನೀ ಇದೆಯಪ್ಪ, ಅದನ್ನ ಹೇಳ್ಬೇಡ ಅಂತ ಹೇಳಿಲ್ಲ. ಯಾಕಂತ ಕೇಳಿದ್ರೆ ಒಂದು ಹೆಣ್ಣು ಮಗಳ ತಾಯಿ ತಂದಿಗೆ ಹೇಳಲಾರ್ದೆ ಬಂದ್ರೆ ಆ ಹೆಣ್ಮಗಳಿಗೆ ಬಟ್ಟದ್ರಿಪ್ಪ. ನೀ ಏನ್ ಹೇಳ್ದೆ, ತಾಯಿ ತಂದಿಗೆ ಹೇಳಾರ್ದೆ ಬಂದಿದ್ದಿ ನೀನಿ. ಹಂಗಿಲ್ಲ, ಹೇಳೇನೆ ಬಂದಾಳಕ್ಕಿ. ಮದ್ವಿ ಬ್ಯಾಡತ್ತ ತಾಯಿ ತಂದಿಗೆ ಹೇಳೇ ಬಿಟ್ಟಾಳ. ಹೇಳಿದ್ರು ತಾಯಿ ತಂದಿ ಮಾಡ್ಯಾರ. ಕೌಶಿಕ್ ಮಹಾರಾಜನಿಗೆ ಉಗ್ರ ಅವತಾರ ತೋರಿಸಿದ್ದು ಖರೆ ಐತಿ. ಹೌದು. ಆ ತಾಯಿ ತಂದಿಗೆ ಹೇಳಿ ಈ ಶರೀರ ನಶ್ವರ ಐತಿ, ತಾಯಿ ತಂದಿ ಈ ನಶ್ವರ ಶರೀರಕ್ಕೆ ದುಡಿಸಬೇಕಾಗ್ಯದ, ನನಗೆ ಪ್ರಪಂಚ ಬೇಡ, ಪಾರಮಾರ್ಥದ ಹಾದಿ ಬೇಕಾಗ್ಯದ. ಹೌದಾ? ಈ ಪಾರಮಾರ್ಥ ಹಾದಿ ಒಳಗೆ ಈ ದೇಹ ಸವಿಸಬೇಕಾಗ್ಯದತ್ತೆ ಹೋಗಿ ಅಲ್ಲಂ ಪ್ರಭುಗಳಿಗೆ ಎದುರು ಹಾಕೊಂಡಾಳು. ಅಲ್ಲಂ ಪ್ರಭುಗಳು ಒಂದು ಮಾತು ಕೇಳಿದ್ರತ್ತ. ಏನತ್ರಿಪ? ಕಲ್ಯಾಣ ಮಂಟಪದೊಳಗ ನೀ ಇಷ್ಟ ಹರಿಯಾಣ ಹೆಣ್ಣು ಮಗಳು ಶರೀರ ಮ್ಯಾಗ ನಿನಗ ಆಸೆನೇ ಇಲ್ಲ ಅಂದ್ರೆ ಕೂದಲ ಯಾಕೆ ಬಿಟ್ಕೊಂಡ್ ಬಂದಿ ಅಂತ ಕೇಳಿನಂತ ಅಲ್ಲಂ ಪ್ರಭು. ಇಲ್ಲಿ ವಿಷಯ ಅಲ್ಲಿದು ನೀ ಪರ್ಸು ಹಿಂಬರಿಕೆ ಹಿಡಿದ್ರಿ. ಇದು ಯಾವ ವಿಷಯನೂ ಅಲ್ಲ, ಅಲ್ಲಿ ಮಾತಿಗೆ ಬದ್ದಿದ್ದು ಹೇಳಕ. ಈ ಶರೀರ ಯಾಕೆ ಮುಚ್ಕೊಂಡ್ ಬಂದಿ? ಕೂದಲಿಂದ ಈ ಶರೀರ ಮ್ಯಾಗ ಆಸೆನೇ ಇಲ್ಲ ಅಂದಕ್ಕಿ ಇದನ್ನ ಯಾಕೆ ಮುಚ್ಕೊಂಡ್ ಬಂದಿ ಅಂತ ಮಾತಕ್ಕೆ ಹೇಳಿಲ್ಲ ತೈಕಿ. ಏನತ್ರಿಪ? ನಿಮ್ಮಂತ ಸಾಧು ಸಂತ ಶರಣರು ಈ ಶರೀರನ್ನ ನೋಡಿ ಮೋಹಗೊಂಡು ನಿಮ್ಮ ತಪ ಹಾಳ ಆಗಬಾರದು ಅಂತ ಹೇಳಿ ಮುಚ್ಕೊಂಡ್ ಬಂದಿ ನಮ್ದು. ಅವಾಗ ಶರಣರೊಳಗ ಆಕಿ ದಾಖಲಾಗ್ಯ ಆಗ್ಯಾಡ್ರಿಪ್ಪ. ಹೇಳುದಿಲ್ಲ? ಇಂಥ ಮಹಾನ್ ಶರಣಿ ಅಕ್ಕ ಮಹಾದೇವಿ ಅದಾಳ. ಅದಕ್ಕೆ ನಮ್ಮ ಸರಿಜೋಡಿ ಕಲಾವಿದರು ಮುಂದಿನ ಸಂದಿಗೆ ಯಾನ ಬೆಳೆಸ್ತೀರಿ. ಮತ್ತ ಇನ್ನ ಹೇಳ್ಬೇಕಂದ್ರೆ ಕಲ್ಯಾಣ ಪಟ್ಟಣದ ದೊಡ್ಡ ಸುಗ್ಗಿ ಅದ ನಮ್ಮ ಬಾಯಾಗ. ಹೌದಾ? ಇನ್ನ ಬಹಳ ಅದಾವು. ನೀವು ಮತ್ತೆ ಮುಂದಿನ ಸಂದಿಗೆ ಇವೆರಡು ಕೂರೊಳಗೆ ಯಾವ್ದಾರ ಒಂದರ ಟಚ್ ಹೊಡ್ರಿ. ಒಂದು ಕನಕದಾಸಗರಿ ಕಚ್ ಹಾಕ್ರಿ. ಇಲ್ಲಿಗಂದ್ರ ಮುತ್ಯ ಮಾಳಪ್ಪ ಜಾಮೀನ್ ಆಗಿದ್ದಕ್ಕ ಮುತ್ಯ ಮಾಳಪ್ಪನ ಮಾತು ಕೇಳಿ ಬೀರ್ ದೇವ್ರು ಕೊಟ್ಟಿಲ್ಲತ್ತಾರ. ಹೇಳ್ರಿ ಏನ್ ಹೇಳ್ತೀರಿ ಮುಂದಿನ ಸಂದಿಗೆ ಹೇಳ್ರಿ. ಇಂತ ಒಂದರ ಹೇಳ್ರಿ. ನಾ ಹೆಂಗ ಅಮೋಘ ಸಿದ್ದಪ್ಪನ ಸಿದ್ಧಾಂತ ಮಾಡಿ ತೋರಿಸಿದ ನಡೀತಿದ್ರ ನಡಿ. ಮಕನಾಪುರಕ್ಕೆ ಹೋಗುಮು, ಶಿವಪುರ ಹಟ್ಟಿಯನ್ನ ಮಕನಾಪುರಕ್ಕೆ ಹೋಗುಮು, ಇಟ್ಟಂಗಿನಾಳ ಅಲ್ಲಿ ಹೋಗುಮು, ಬೇವೂರು ಹೋಗುಮು, ಎಲ್ಲಿ ಅತಿ ಅಲ್ಲಿ ವರ್ತಮಾನದೊಳಗ ಮೂರೂರು ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನಿತ್ತು ಹೊಳ್ಳಿ ನೋಡಿದ್ದು ಶಿವನಿಗಲ್ಲ. ಹೌದಾ? ಹೊಟ್ಟೆ ಅಲ್ಲ, ಇದು ತಲೆ ಅಂದ ತೆಗೆದು ಹಾಕಿ ಬಿಡು. ಹೊಟ್ಟ ಅಲ್ಲ, ಕೈಲಾಸದೊಳಗೆ ಬಾಳಕಾವತಿ ಅನ್ನಂತ ಹೆಣ್ಣು ಮಗಳಿಗೆ ಮಾತು ಕೊಟ್ಟಿದ್ದ. ನಡಹಟ್ಟಿ ನಾಗರಗೌಡನ ಹೊಟ್ಟಿ ಒಳಗೆ ಪದ್ಮಾದೇವಿಯಾಗಿ ಹುಟ್ಟಿ ಬಾ, ಅವಾಗ ನಂದು ನಿಂದು ಮದುವೆ ಮಾತ್ರಕ್ಕೆ ಗುಡ್ಡದ ಮ್ಯಾಗ ನಿತ್ತು ಇದೇ ಶಿವಪುರ ಹಟ್ಟಿ ಅಂತ ಹೇಳಿ ಹೊಳ್ಳಿ ನೋಡ್ಯಾನ. ಅದೇ ಸಮಯದೊಳಗೆ ಇವ ಶಿವಪ್ಪ ಹೋಗಿ ಅಲ್ಲಿ ನಿತ್ತಾನ್ರಿಪ್ಪ.
ಈ ಶಿವಪ್ಪ ಅಂತ ತಿಳ್ಕೊಂಡ ನಾನು ನೋಡ್ದ ಅವ ಮಾಯ ಆಗ್ಯಾನ ಅವ ನನ್ನ ನೋಡಿದ್ ಮಾಯ ಆಗಿಲ್ಲ ಆಗಿಲ್ಲ. ಕತಿನೇ ಬ್ಯಾರೆ ಅದು. ಬ್ಯಾರೇನೆ ಅದು. ಈಗ ನೀವು ಚಲಾವಣೆ ಒಳಗ್ ಹೊಡಿಲಾಕತ್ತೀರಿ ಹೊಡ್ರಿ, ಅದು ಕತಿನೇ ಬ್ಯಾರೆ ಅದು. ಆ ಕತಿಗೆ ಹಂಗೆ ಸಮಂಜಸವಾದಂತ ವಿಚಾರ ಇಲ್ಲ. ಹೌದು. ಮುಂದಿನ ಸಂಧಿಗೆ ನಮ್ ಸರಿಜೋಡಿ ಕಲಾವಿದ್ರು ಏನೇನು ಮಾತಾಡ್ತಾರೆ, ಹೆಂಗ್ ಹೊಕ್ಕಾರ ಹೋಲಿ. ಯಾಕಂತ ಕೇಳಿದ್ರೆ ನಮ್ದು ಆಸೆ ಬಾಳ ಐತಿ.